ಗಣೇಶ ಹಬ್ಬ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಈ ಬೀದಿಯಲ್ಲಿ ಹೋಗ್ಬಾರ್ದು, ಆ ಬೀದಿಯಲ್ಲಿ ಹೋಗ್ಬಾರ್ದು, ಇಲ್ಲಿ ಡಿ ಜಿ ಬಳಸಬಾರ್ದು, ಅಲ್ಲಿ ಬಳಸಬಾರ್ದು ಅಂತೇಳಿ ಇವತ್ತು ಯಾರ್ಯಾರು ಹಿಂದೂ ಪರ ಸಂಘಟನೆಗಳವರು ಮತ್ತು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗಣೇಶೋತ್ಸವ ಮಾಡೋದಕ್ಕೆ ಅವ್ರ ಕಾತರದಿಂದ ವಿಜೃಂಭಣೆಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ರು. ಅವ್ರಿಗೆಲ್ಲ ತಣ್ಣೀರು ಹಚ್ಚಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯೂ ನನಗೆ ಪ್ರತಿನಿತ್ಯ ಸುಮಾರು ಒಂದು 100 ಫೋನ್ಗಳಿಗೆ ಮೇಲೆ ಬರುತ್ತೆ. ನಾವು ಸುತ್ತೂರಲ್ಲಿ ಗಣೇಶ ಬಿಡಕ್ಕೆ ಹೋದರೆ ಅಲ್ಲಿ ಡಿ ಜೆ ಪರ್ಮಿಷನ್ ಕೊಟ್ಟಿಲ್ಲ, ಮುಳಬಾಗ್ಲಲ್ಲಿ ನಾವು ಡಿ ಜೆ ಗಿಡಕ್ಕೆ ಹೋದರೆ ಪರ್ಮಿಷನ್ ಕೊಟ್ಟಿಲ್ಲ, ಕೋಲಾರಲ್ಲಿ ಇಡಕ್ಕೆ ಹೋದರೆ ಡಿ ಜೆಗೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ಇಲ್ಲೇ ಹೋಗ್ಬೇಕು, ಅಲ್ಲೇ ಹೋಗಬೇಕು, ನಾಳೆ ಈದ್ ಮಿಲಾದ್ ಇದೆ, ನಿಮ್ದೇನಿದ್ರೆ ನೀವು ಇವತ್ತೇ ಮುಗಿಸ್ಬೇಕು, ಇವತ್ತೇ ಗಣೇಶನ ಬಿಟ್ಬಿಡ್ಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದಾರೆ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ನಾನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಇಲಾಖೆಯವ್ರಿಗೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ನಾನು ಈ ಮೂಲಕ ನಾನು ಒತ್ತಾಯ ಮಾಡೋದೇನೆಂದರೆ ಮತ್ತು ಅವ್ರಿಗೆ ಹೇಳೋದೇನೆಂದರೆ ಈ ದೇಶ ಹಿಂದೂಸ್ತಾನದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೆ ಅವತ್ತಿಂದ ಗಣೇಶೋತ್ಸವ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಯಾವ ರೀತಿ ಆದರೂ ನಾವೆಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ಪ್ರತಿಯೊಬ್ಬರನ್ನು ಒಗ್ಗಟ್ಟಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತು ಕೇಸ್ಗಳು ಹಾಕೋಂಥದ್ದು ಮತ್ತು ಗಣೇಶೋತ್ಸವ ಮಾಡೋದಕ್ಕೆ ಅಡ್ಡ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಬರುತ್ತೆ, ನಾಳೆ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದೇ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಏನು ಪರಂಪರೆ ಇದೆ ಅದನ್ನು ಮರಿಬಾರ್ದು. ಅಧಿಕಾರಿಗಳು ಅದನ್ನು ನೋಡಿಕೊಂಡು ಅವ್ರದ್ದು ಈದ್ ಮಿಲಾದ್ ಬಂದರೆ ಅವ್ರ ಮಸೀದಿಗಳಲ್ಲಿ ಅವ್ರು ಮಾಡ್ಕೊಳ್ಳಿ, ಅವ್ರಿಗೇನು ನಾವು ಅಡ್ಡ ಇಲ್ಲ. ಅವ್ರು ಈದ್ ಮಿಲಾದ್ ಬಂದಿದೆ ಅಂತೇಳಿ ಇವತ್ತು ಗಣೇಶೋತ್ಸವಕ್ಕೆ ಮೆರವಣಿಗೆಗಳಿಗೆಲ್ಲ ಅಡ್ಡ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ಈ ರೀತಿ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ನಾವು ಡಿ ಜೆಗಳನ್ನು ನಾವೆಲ್ಲೂ ಕಳ್ತನ ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ, ಗಣೇಶೋತ್ಸವ ಮಾಡ್ತಾ ಇದ್ದೀರಿ. ಆ ವಿಜೃಂಭಣೆಯಾಗಿ ನಾವು ಮೆರವಣಿಗೆ ಮಾಡಬೇಕಂದ್ರೆ ಅದಕ್ಕೆ ಅಡ್ಡ ಮಾಡೋಂಥ ಸಂದರ್ಭದಲ್ಲಿ ನಾವು ನಿಮ್ಮ ವಿರುದ್ಧವಾಗೂ ಮತ್ತು ಸರ್ಕಾರ ವಿರುದ್ಧವಾಗೂ ಹೋರಾಟ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ.